ಡೌನ್ ಮಾಡ್ಕೊಳ್ಳಿ. ಧಿಕ್ಕಾರ ಹೋಗ್ಬೇಕು ತೆಗಿತಾರಪ್ಪ. ಸೂಪರ್ ಆಗಿದೆಲ್ಲ. ಹಿಂದಿ ಫುಲ್ ಡಬಲ್ ಇದ್ರೆ ಆಗುತ್ತೆ. ಸ್ವಲ್ಪ ಹಂಗೆ ದೂರ ಒಂಚೂರು ಸಿಂಗಲ್ ಇತ್ತು, ಡಬಲ್ ಆಗುತ್ತೆ. ಯಾರು ಫೋಟೋಗ್ರಾಫರ್ ಬಿಜೆಪಿಯವರು ರಾಜಕೀಯವಾಗಿ ಇಡಿ CBI ಎಲ್ಲ ಬೆಳೆಸ್ಕೋತಾವ್ರೆ. ಅವ್ರಿಗೂ ಎಷ್ಟೇ ಬಳಸ್ಕೊಂಡ್ರು ಸತ್ಯ ಏನಂತ ಸತ್ಯ ಅಂತೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಉಪಚುನಾವಣೆ ಬಂದಿದೆ. ಉಪಚುನಾವಣೆಯಲ್ಲಿ DK ಶಿವಕುಮಾರ್ ಅವರು ಸಕ್ರಿಯವಾಗಿ ಭಾಗವಹಿಸಬಾರ್ದು ಅಂತ ಹೇಳಿ ರೇಡ್ ಮಾಡಿದ್ದಾರೆ. ತೊಂದರೆ ಕೊಡಬೇಕಂತ ಅವರು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ. BJPಯವರ ಅಧಿಕಾರದ ದುರಂಕಾರಕ್ಕೆ ಮತ್ತು ಅವರ ಅತ್ಯಾಚಾರಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ ಇದೆ. ಆವಾಗ ನಾವೆಲ್ಲ ಎದ್ದು ನಿಂತ್ಕೊಂಡು ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗುತ್ತೆ. ಇವತ್ತಿನ ಈ ಕೆಲಸ ಕೂಡ ನಮ್ಮ ಧ್ವನಿಯನ್ನು ನಾವು ಎತ್ತಿದ್ದೇವೆ. ಆದರೆ ಪ್ರಜಾಪ್ರಭುತ್ವ ಇದ್ದರೂ ಸಹ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಆ ಕುಟುಂಬಕ್ಕೆ ಭೇಟಿ ಮಾಡಬೇಕು, ಒಂದು ಸಾಂತ್ವನ ಹೇಳಬೇಕು, ಶಕ್ತಿ ತುಂಬಬೇಕು ಅಂತ ಹೋದಾಗ ಅವ್ರಿಗೂ ಕೂಡ ಲಾಠಿ ಚಾರ್ಜ್ ಮಾಡಿ, ಅವ್ರಿಗೂ ಕೂಡ ಯಾವ ರೀತಿಯ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ವರ್ತನೆ ಮಾಡಿರ್ತಕ್ಕಂಥ UP ಸರ್ಕಾರ ನಮ್ಮ ಮುಂದೆ ನೋಡಿದೆ ನಾವು. ಅವ್ರು ಏನೂ ಅವರ ವೈಯಕ್ತಿಕವಾದಂಥ ಕೆಲಸಕ್ಕೆ ಹೋಗಲಿಲ್ಲ. ಒಂದು ಹುಡುಗಿಯ ಮೇಲೆ ಅತ್ಯಾಚಾರ ನಡೆದಿದೆ, ಸರ್ಕಾರ ಅವಳ ಅತ್ಯಾಚಾರಿಗಳಿಗೆ ಸಹಾಯ ಮಾಡ್ತವ್ರೆ ಅಂತ ಅದು ವಿರುದ್ಧವಾಗಿ ಹೋಗಿರ್ತಕ್ಕಂಥ ಒಂದು ಧ್ವನಿ ಗೂಡಕ್ಕೆ. ಸೊ ಇವತ್ತು ಪ್ರಜಾಪ್ರಭುತ್ವ ಉಳಿಸ್ಕೋಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಸಂರಕ್ಷಣೆ ಕೊಡದೆ ಅವ್ರ ಪರವಾಗಿ ನಾವು ನಿಲ್ಲದೆ ಇದ್ದರೆ ಯಾರು ನಿಲ್ಲಬೇಕು ಅಂತ ಇವತ್ತೆಲ್ಲ ನಾವು ಸೇರಿದ್ವಿ ಸರ್. ಮತ್ತು ಇನ್ನೊಂದು ವಿಷಯ, ಒಂದು ಹಿಂದುಳಿದ ಜನಾಂಗದ ಹೆಣ್ಮಗುಗೆ ಏನು ದಲಿತ ಜನದ ಅತ್ಯಾಚಾರ ಆಗಿದೆ, ನಾವು ಅದನ್ನು ಖಂಡಿಸಿ ಮೌನ ಹೋರಾಟ ಮಾಡಬೇಕು ಅಂತ ನಮ್ಮ ಶಾಸಕರಲ್ಲಿ ಮನವಿ ಮಾಡಿಕೊಂಡಾಗ ಖಂಡಿತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಪ್ರೋತ್ಸಾಹಿಸಿ ಎಲ್ಲ ಜನರಿಗೂ ಒಂದು ಒಳ್ಳೆಯ ಸಂದೇಶ ಹೋಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಏನು ಸಂದೇಶ ರವಾನೆ ಮಾಡ್ತೀರಾ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇದ್ರೂ ಈ ರೀತಿ ಯಾರು ತಪ್ಪು ಮಾಡಬಾರ್ದು ಅಂತ ಹೇಳಿ ನಿಮ್ಮ ಮಾಧ್ಯಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಸಂದೇಶ ಅಂದರೆ ಸಂವಿಧಾನದಲ್ಲಿ ಅದಕ್ಕೆಲ್ಲ ಇದು ಮಾಡಿ ಯಾವುದೇ ಒಂದು ರಾಜ್ಯದಲ್ಲಿ ನಿಮ್ಮ ಅಧಿಕಾರ ಬಂದಿದ್ದೀರಾ, ಅದೇ ವಿರೋಧ ಪಕ್ಷದವರು ಇದ್ದಾಗ ನಿಮ್ಮ ಅಧಿಕಾರ. ವಿರೋಧ ಪಕ್ಷ ಇಲ್ಲ ಅವ್ರ ಮೇಲೆ ಇಲ್ದಿರೋ ಇಡಿ ತನಿಖೆ ಮಾಡೋದು, CBI. ನಮ್ಮ DK ಶಿವಕುಮಾರ್, ನಮ್ಮ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ವಿಚಾರ ತಗೊಬೇಕಾದ್ರೆ ಹಲವಾರು ಬಾಳೆ ಹೊಂದಿಸಿದ್ದೀರಾ, ಹಲವಾರು ಬಾಳೆ ಲೆಕ್ಕ ತಗೊಂಡಿರ. ಮತ್ತೆ ಪುನಃ ಲೆಕ್ಕ ಕೊಡಿ, ಪುನಃ ಯಾಕಂದ್ರೆ ಈ ಬೈ ಎಲೆಕ್ಷನ್ ಬರ್ತಾರೆ. ಶ್ರೀರಾಮ ರಾಜರಾಜೇಶ್ವರ ನಮ್ದು ಅವ್ರು ಬಂದ್ಮೇಲೆ ಕಾಂಗ್ರೆಸ್ ಅಲ್ಲಿ ಒಂದು ಹೊಸ ಸಂಚಲನ ಮೂಡಿದಂತ ಕಾರಣ ಇವನ್ನ ಕುಗ್ಗಿಸ್ಬೇಕು ಅಂತ ಈ ತರ ಇಡಿ CBI ಮೂಲಕ ನೀವು ಕುತಂತ್ರ ಮಾಡ್ತಾ ಇದ್ರಲ್ಲ, ಇದು ಯಾವುದಕ್ಕೂ ಕಾಂಗ್ರೆಸ್ ಪಕ್ಕ ಜಗ್ಗಲ್ಲ. ನಮ್ದೇನಿದ್ರು ಒಂದೇ ಸಿದ್ಧಾಂತ. ನಾವು ಯಾವುದೇ ಕಾರಣಕ್ಕೆ ಎದುರಿಸೋದು ಜಗತಿ ದೇವರು ನಮಗೆ ಪಕ್ಷಕ್ಕಾಗಲಿ, ನಮ್ಮ ನಾಯಕರಾದಂಥ ಅಧ್ಯಕ್ಷ DK ಶಿವಕುಮಾರ್ ಆಗಲಿ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಧೈರ್ಯ ಮಾಡಿ ಎದುರಿಸೋ ಶಕ್ತಿ ನಮ್ಮ ದೇವರಲ್ಲಿ ಕೊಟ್ಟಿದ್ದಾರೆ. ನಾವು ಜನರ ಪರವಾಗಿ ಇರ್ತೀರಿ, ರೈತರ ಪರವಾಗಿ ಇರ್ತೀರಿ, ಸದಾ ಮಹಿಳೆಯರ ಪರ ರಕ್ಷಣೆಗೆ ನಾವು ಸದಾ ಇರ್ತೀರಿ ಅಂತ ತಮ್ಮ ಮೂಲಕ ಹೇಳ್ಕೊಂತೀವಿ.